ಕೂದಲೆಲ್ಲ ಅಸ್ತವ್ಯಸ್ತವಾಗಿದೆ. ಈ ನಮ್ಮ ಯಜಮಾನ್ರಿಗೂ ನನ್ನ ಮಗುಗೂ ಬ್ರೇಕ್ಫಾಸ್ಟ್ ಒಪ್ಸೋದೇ ನಮ್ಮ ಅಮ್ಮನ ಕಷ್ಟ ಆಗೋಗ್ಬಿಟ್ಟೈತೆ ಇಲ್ಲಿ. ಫ್ಯಾಮಿಲಿ ಸ್ಟೋರಿ ಇಷ್ಟಪಡೋರಿಗೆ ಒಂಥರ ಇಷ್ಟ ಆಗುತ್ತೆ. ನಾನೇನು ಅಷ್ಟೊಂದು ಡುಮ್ಮಿನ ಮನುದು ಇದೊಂದು ಹೆವಿ ಜಾಕೆಟ್ ಇದು. ಹೌದು, ನಾನು ಕೂತ್ಕೊಂಡಿಲ್ವಲ್ಲ, ಬೇಜಾನ್ ಮಾತಾಡ್ತಾ ಇದ್ದು. ಜೊತೆಗೆ ನನ್ನ ಮಗನ ಬರ್ಡೇ ಇದೆ ಶಾರ್ಟ್ಲಿ. ಅದು ಸೊಪ್ಪಿಂದೇನೆ ಅಂತ ಸೊಪ್ಪನ್ನ ಬ್ಲೇಮ್ ಮಾಡ್ತಾವ್ರೆ. ಅದಕ್ಕೆ ಹೇಳಿದ್ದೀನಿ ಈ ವೀಕ್ ಫುಲ್ಲು ಸೊಪ್ಪು ತಿನ್ಬೇಡ, ಬರ್ಲಿಲ್ಲ ಅಂದ್ರೆ ಸೊಪ್ಪುದೇನೆ, ಬಂದ್ರೆ ಅದು ಸೊಪ್ಪದಲ್ಲ ಅಂತ. BP ಚೆಕ್ ಮಾಡ್ತಾ ಇದ್ದಾರೆ ಮಂಜುಗೆ. 700-800 ರೂಪಾಯಿ ಫ್ರೂಟ್ಸ್ ಅಷ್ಟು ಮಂಜು ವಾರಕ್ಕೆ ತಿನ್ನೋದು. ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ತಿಂದು ಕೂದಲೆಲ್ಲ ಅಸ್ತವ್ಯಸ್ತವಾಗಿದೆ. ಎನ್ವೇಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಮನು. ಇವತ್ತು ಎಂಥದ್ದು ಹೆಸರು ಕಾಳು ದೋಸೆ ಮಾಡಿದ್ರು ನಮ್ಮಮ್ಮ, ಸಾಕತ್ತಾಗಿತ್ತು ಚಟ್ನಿ ಜೊತೆ ಅಲ್ವಾ ಮನು? ಚೆನ್ನಾಯ್ತಾ? ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಎಲ್ಲರೂ ಮೂವಿ ಡೇ ಮಾಡಾಕೊಂಡಿದ್ದೀವಿ ಇವತ್ತು. ಬೆಳಗ್ಗೆನೇ ಎದ್ದು ನನ್ನ ಮಗ ಯಾವುದೋ ಮೂವಿ ಹಾಕವ್ನೆ. ಯಾವುದು ಪಪ್ಪದು? ಲವ್ ಮಾಕ್ಟೈಲ್ 3 ಅಂತೆ. ಏನೋ ಸೋಫಾರ್ ಚೆನ್ನಾಗಿದೆ, ನೋಡ್ತಾ ಇದ್ದೀವಿ. ಜೋಕ್ಸ್ಗಳು, ಆ ಮಗುದು ಎಲ್ಲ ಕ್ಯೂಟ್ ಸೀನ್ಗಳು. ಅದಕ್ಕೆ ಎಲ್ಲರೂ ಫುಲ್ ಬ್ಯುಸಿಯಾಗಿ ನೋಡ್ತಾ ಇದ್ದೀವಿ ಮೂವಿನ. ಹೆಂಗೈತೆ ಬ್ರೇಕ್ಫಾಸ್ಟು? ಚೆನ್ನಾಯ್ತಾ? ನನಗೆ ನಮ್ಮಮ್ಮ ಯಾವುದಾದ್ರೂ ಒಪ್ಪಿಸ್ಬಿಡ್ಬೋದು. ಈ ನಮ್ಮ ಯಜಮಾನ್ರಿಗೂ ನನ್ನ ಮಗುಗೂ ಬ್ರೇಕ್ಫಾಸ್ಟ್ ಒಪ್ಸೋದೇ ನಮ್ಮ ಅಮ್ಮನ ಕಷ್ಟ ಆಗೋಗ್ಬಿಟ್ಟೈತೆ ಇಲ್ಲಿ. ಅಲ್ವ ನಮ್ಮ ಉಪ್ಪಿಟ್ಟು ಮಾಡಬೇಕು. ಒಬ್ರು ವಾರದಲ್ಲಿ 2 ದಿನ ಉಪ್ಪಿಟ್ಟು ಫಿಕ್ಸ್ ಮಾಡು, 2 ದಿನ ದೋಸೆ ಫಿಕ್ಸ್ ಮಾಡು, 1 ದಿನ ಅವಲಕ್ಕಿ. ಎಷ್ಟಾಯಿತು? 4-5 ಆಯಿತು. ಇನ್ನು 2 ದಿನ ಚಿತ್ರಾನ್ನ, ಇನ್ನೊಂದು ಬ್ಯಾಲೆನ್ಸ್ ಉಳ್ಕೊತು ಒಗ್ಗರಣೆ ಅನ್ನ ಇನ್ನೊಂದು ದಿನ. ಆಯಿತು. ಒಬ್ರಿಗೆ ಉಪ್ಪಿಟ್ಟು ಹಿಡಿಯಲ್ಲ, ಇನ್ನೊಬ್ರಿಗೆ ಚಿತ್ರಾನ್ನ ಹಿಡಿಯಲ್ಲ. ನಮಗೆ ಏನು ಮಾಡಿಕೊಟ್ರು ಸಾಕು, ತಿಂದರೆ ಸಾಕು ಅನ್ನಂಗೆ ಇರುತ್ತೆ. ಮಾಡ್ಕೊಂಡು ತಿನ್ನೋರಿಗೆ ತಾನೇ ಆ ಸಂಕಟ ಗೊತ್ತು. ಯಾರು ಮಾಡಿಕೊಡೋರು ಇದ್ರೆ ಸಾಕಪ್ಪ ಅಂತ. ಬ್ರೇಕ್ಫಾಸ್ಟ್ ಅಂತ ಕೂತ್ಕೊಂಡು ಮೂವಿ ನೋಡ್ತಾ ಇದ್ನ. ಮಧ್ಯದಲ್ಲೇ ಚೆನ್ನಾಗಿ ನಿದ್ದೆ ಬಂದ್ಬಿಡ್ತು. ಅಲ್ಲೇ ತೂಕುಡ್ಸ್ಕೊಂಡು ಕೂತಿದ್ದೆ ಅಂದ್ಬಿಟ್ಟು ಹೋಗಿ ಮಲ್ಕೊಂಬಿಟ್ಟೆ. ಮಲ್ಗಿದ್ದು ಎದ್ದು ಬಂದು ಪುನಃ ಮೂವಿನ ಕಂಟಿನ್ಯೂ ಮಾಡಿ ಮುಗಿಸ್ದೆ. ಒಂಥರ ಚೆನ್ನಾಗಿದೆ ಮೂವಿ ಅಲ್ವಾ ಪಪ್ಪ? ಒಂದೊಂದು ರೌಂಡ್ ಮುಗಿಸಿ ಸೆಕೆಂಡ್ ರೌಂಡ್ ನನ್ನ ಜೊತೆನೂ ನೋಡ್ದೆ ಕೂತ್ಕೊಂಡು. ಚೆನ್ನಾಗಿ. ನೀನು ನೋಡ್ದಮ್ಮ? ನೋಡ್ದ ಫುಲ್ಲು? ಹೆಂಗೈತೆ ಮೂವಿ? ಫ್ಯಾಮಿಲಿ ಸ್ಟೋರಿ ಇಷ್ಟಪಡೋರಿಗೆ ಒಂಥರ ಇಷ್ಟ ಆಗುತ್ತೆ. ಅದಕ್ಕೆ ಇವಾಗ ಸುಮಾರು ಕೆಲಸಗಳು ಈ ವೀಕ್ ಮುಗಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಬೆಳಗ್ಗೆಯಿಂದ ಅಂತೂ ಯಾವುದು ಮುಟ್ಟೇ ಇಲ್ಲ ಬಿಡಿ. ಪ್ರಾಬ್ಲಮ್ ಅಂದರೆ ನೈಟ್ ಟೈಮ್ ಸರಿಯಾಗಿ ನಿದ್ದೆ ಬರಲ್ಲ, ಡೇ ಟೈಮ್ ಎದ್ದೇಳಕ್ಕಾಗಲ್ಲ. ಇವಾಗ ಕೆಲಸಗಳನ್ನೆಲ್ಲ ಮುಗಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದು ಫಸ್ಟು ನಮ್ಮ ಅಮ್ಮನ ಕೈಲಿ ಚೆನ್ನಾಗಿ ತಲೆಗೆ ಎಣ್ಣೆ ಹಚ್ಚಿಸ್ಕೋಬೇಕು, ಇವಾಗ ಕೊಬ್ಬರಿ ಎಣ್ಣೆ. ಅದಾದಮೇಲೆ ನೆಕ್ಸ್ಟು ನಮ್ಮ ಪಾಪು ಜೊತೆ ಕೆಲಸ ಇದೆ. ನೀನು ಹೆಲ್ಪ್ ಮಾಡ್ಬೇಕು ನನಗೆ. ನಂದು ಕಬೋರ್ಡು ಡಿಕ್ಲಟರ್ ಮಾಡೋಕ್ಕೆ ಬಟ್ಟೆನೆಲ್ಲ ತೆಗೆದುಕೊಡು. ಅದರಲ್ಲಿ ಸುಮಾರು ಬಟ್ಟೆಗಳು ಯೂಸ್ ಮಾಡ್ದಲ್ಲೇ ಇರೋದಿದೆ. ನಾನು ಊರಿಗೆ ಹೋಗೋ ಅಷ್ಟರಲ್ಲಿ ಎಲ್ಲ ಡಿಕ್ಲಟರ್ ಮಾಡಿ ಬೇಡ್ದಲ್ಲೇ ಇರೋದನ್ನೆಲ್ಲ ಡಿಸ್ಪೋಸ್ ಮಾಡಿ ಬೇಕಿರೋದಷ್ಟೇ ಇಟ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆ ಕೆಲಸನ ಈ ವೀಕೆಂಡ್ ಮುಗಿಸೋಣ ಅಂತ ಅಂದ್ಕೊಂಡಿದ್ದೆ. ಇವತ್ತು ಸ್ಟಾರ್ಟ್ ಮಾಡಬೇಕು. ಒಂದು ದಿನಕ್ಕಂತೂ ಅದು ಮುಗಿಯಲ್ಲ. ಬೇಜಾನ್ ಬಟ್ಟೆಗಳಿದೆ. ಅದರಲ್ಲಿ ಆ್ಯಕ್ಚುಲಾಗಿ ನನಗೆ ಆಗದಲ್ಲೇ ಇರೋ ಬಟ್ಟೆಗಳೇ ಜಾಸ್ತಿ ಇದೆ. ಸುಮಾರು ಬಟ್ಟೆ ಡಿಸ್ಪೋಸ್ ಮಾಡೋದೇ ಇದೆ. ನೋಡೋಣ. ಫಸ್ಟ್ ಇವಾಗ ಹೋಗಿ ತಲೆಗೆ ಎಣ್ಣೆ ಹಚ್ಚಿಸ್ಕೊಂಡು ಬಂದ್ಬಿಡ್ತೀನಿ. ನಮ್ಮಮ್ಮ ಸೀರಿಯಲ್ ನೋಡ್ತಾವ್ರೆ. ಡಿಸ್ಟರ್ಬ್ ಮಾಡಿಬಿಟ್ಟು ಪಾಸ್ ಮಾಡಿಸಿದ್ದೀನಿ ನಮ್ಮಮ್ಮನ ಕೈಲಿ. ಹಾಕಳಮ್ಮ ಹೋಗ್ಲಿ. ನಮ್ಮಮ್ಮ ಅದಕ್ಕೆ ಮುಖ ನೋಡ್ತಾವ್ರೆ ನಾನು ಸೀರಿಯಲ್ ಪಾಸ್ ಮಾಡ್ಬಿಟ್ಟಿದ್ದೀನಿ ಅಂತ. ನಾನು ಕುಕ್ಕಿಂಗಿಗೆ ತರ್ತೀನಲ್ಲ ಕೊಬ್ಬರಿ ಎಣ್ಣೆ, ಅದನ್ನೇ ತಲೆಗೂ ಕೂಡ ಉಪಯೋಗಿಸೋದು. 1 ಲೀಟ್ರ್ ಪ್ಯಾಕೆಟ್ಗಳು ತರ್ತೀನಲ್ಲ ಅದನ್ನು. ಬಟ್ ಅದೇನೋ ಇದು ನಮ್ಮ ಅಮ್ಮಂಗೆ ಅಡ್ಜಸ್ಟ್ ಆಗೋಲ್ಲ ಅಂತೆ. ಅವ್ರಿಗೆ ಪ್ಯಾರಾಚೂಟ್ ಚೆನ್ನಾಗಿ ಅಡ್ಜಸ್ಟ್ ಆಗೋಗ್ಬಿಟ್ಟಿದೆ. ಅದಕ್ಕೆ ಮೊನ್ನೆ ಪ್ಯಾರಾಚೂಟ್ ತರಿಸ್ಕೊಂಡಿದ್ದೆ. ಇದು ಮ್ಯೂಟ್ ಮಾಡಿ ಮಮ್ಮಿ, ಅದು ಅಡ್ವರ್ಟೈಸ್ ಬರಬೇಕಂದ್ರೆ ಅವರು OTTಯಲ್ಲಿ ನೋಡ್ತಾ ಇರೋದು. ಅವ್ರೇನಾದರೂ ಪಾಸ್ ಬಟನ್ ಒತ್ತಿದ್ರೆ ಅದು ಸಬ್ಸ್ಕ್ರಿಪ್ಷನ್ ತಗೊಳ್ಳಿ ಅನ್ನೋದಕ್ಕೆ ಹೋಗುತ್ತೆ. ಅದು ಬೇಡ, ಸ್ಟೂಲ್ ತರ್ತೀನಿ, ಹೈಟ್ ಆಗುತ್ತದು. ಮೊನ್ನೆ ಕೂತ್ಕೊಂಡಿದ್ನಲ್ಲ ನಾನೇನು ಅಷ್ಟೊಂದು ಡುಮ್ಮಿ ಅಲ್ಲ, ಡಬಲ್ ಇರೋದ್ರಿಂದ ಹಂಗೆ ನೀನು ಹೇಳಿದ ರೇಂಜ್ ನೋಡಿ ನಾನೇನು ಅಷ್ಟೊಂದು ಡುಮ್ಮಿ ಆಗೋಗ್ಬಿಟ್ಟಿದ್ದೀನ ಅಂತ ಅಂದ್ಕೊಂಡೆ. ಲಾಸ್ಟ್ ವೀಕ್ ಕೂತ್ಕೊಂಡಿದ್ನಲ್ಲಮ್ಮ, ಭಾರತ್ ತಡೀತು. ಇಲ್ಲೊಂದು ಸ್ಟೂಲ್ ಇದೆ, ಪ್ಲಾಸ್ಟಿಕ್ ಸ್ಟೂಲ್. ನಾನು ಕಾಲು ಇಟ್ಕೊಳ್ಳೋಕ್ಕೆ ಅಂತ ಯೂಸ್ ಮಾಡ್ತೀನಿ. ಮೊದಲಿಂದನೂ ಮಾಡ್ತೀನಿ, ಇವಾಗಲೇ ಏನಲ್ಲ. ಇದು ಬ್ಯಾಲೆನ್ಸ್ಡ್ ಆಗಿ ಕೂರಬೇಕು. ಇದ್ರ ಮೇಲೆ ಸ್ವಲ್ಪ ಸ್ಟಡಿ ಇದೆ, ಬಟ್ ಸ್ಟಿಲ್ ನಾವು ಕೂತ್ಕೊಂಡ್ರೆ ಅದು ವೆಯ್ಟ್ ತಡಿಯತ್ತಾ ಅಂತ ಅಮ್ಮಂಗೆ ಇದು ಮಾಡ್ತಾರೆ. ಬ್ಯಾಲೆನ್ಸ್ಡ್ ಆಗಿ ಕೂತ್ಕೊಂಡ್ರೆ ಏನಿಲ್ಲ, ಆರಾಮಾಗಿ ಕೂತ್ಕೋಬೋದು. ಇದರಲ್ಲಿ ಮನು ಕೂತ್ಕೊಂಡ್ರಂತೂ ಹೊಡೆದೋಗತ್ತೆ ಅಲ್ವಾ ಮನು?
ಒಂದ್ಸರಿ ಯಾವಾಗಲೂ ಕೂತ್ಕೊಂಡೆ ಅಲ್ವಾ ಇದು ಇನ್ನೂ ಮಾರ್ಕಿಲ್ ಕಾಣುತ್ತೆ. ಇಲ್ಲಿ ನೋಡಿ ಇಲ್ಲಿ ಮನು ಕೂತ್ಕೊಂಡು, ನಾನು ಕೂತ್ಕೊಂಡ್ರೆ ಏನಿಲ್ಲ ಹಂಗೆ ಇರುತ್ತೆ. ಲೈಟ್ ವೆಯ್ಟ್ ಇದ್ದೀನಲ್ಲ ನಾನು, ಅದಕ್ಕೆ. ಆವಾಗಲೇ ಎಣ್ಣೆ ಹಚ್ಚಿಸ್ಕೊಂಡವಳು ಚೆನ್ನಾಗಿ ಮಸಾಜ್ ಮಾಡಿಸ್ಕೊಂಡು ತಲೆ ಬಾಚಿಸ್ಕೊಂಡು ಜಡೆ ಹಾಕ್ಸ್ಕೊಂಡಿದ್ದೀನಿ ನಮ್ಮಮ್ಮನ ಹತ್ರ. ಕೂದಲು ಇಲ್ಲೆಲ್ಲ ಚುಚ್ತಾ ಇದೆ. ಜಡೆ ಹಾಕೊಂಡು ಅಷ್ಟು ಅಭ್ಯಾಸ ಇಲ್ಲಲ್ಲ ಹಿಂಗೆ ಕೂದಲು ಬಿಟ್ಟು. ಹಾಗಾಗಿ ಇವಾಗ ಬರ್ತಾ ಇದ್ದೀನಿ ನಾನು. ಕಬೋರ್ಡ್ ಎಲ್ಲ ಒಂದು ಆರ್ಗನೈಸ್ ಮಾಡೋಣ ಅಂತ. ಒಂದು ಸ್ವಲ್ಪನೇ ಮಾಡೋಕ್ಕಾಗೋದು ಇವತ್ತು. ಹೆಂಗೆ ತುಂಬಿಟ್ಟಿದ್ದೀನಿ ಅಂದರೆ ಇಲ್ಲಿ ಫಂಕ್ಷನ್ ಟೈಮಲ್ಲಿ ಎಲ್ಲ ಬಟ್ಟೆಗಳು ಎಳ್ದಿದ್ವಲ್ಲ, ಹಂಗಂಗೆ ತೆಗೆದು ಸುಮ್ಮನೆ ಡಂಪ್ ಮಾಡಿಬಿಟ್ಟಿದ್ದೀನಿ. ಅಲ್ಲಿ ನನ್ನ ಮನೆ ಹತ್ರ ಹಾಕ್ಕೊಳ್ಳೋ ಬಟ್ಟೆಗಳನ್ನ ಇಟ್ಟಿರೋದು ಸುಮ್ಮನೆ ಹಂಗಂಗೆ ತೆಗೆದು ಎಲ್ಲ ಡಂಪ್ ಮಾಡಿಬಿಟ್ಟು ಆ ಕೆಳಗಡೆ ಕಂಪಾರ್ಟ್ಮೆಂಟಲ್ಲಂತೂ ಬಟ್ಟೆಗಳೆಲ್ಲ ಫುಲ್ ಮಿಕ್ಸ್ ಆಗಿ ಹೋಗ್ಬಿಟ್ಟಿದೆ. ಮನೆ ಹತ್ರ ಹಾಕೊಳ್ಳೋದು, ಹೊರಗಡೆಗೆ ಹಾಕೊಳ್ಳೋದು ಎಲ್ಲ. ಮನುದು ಒಂದೆರಡು ಶಾರ್ಟ್ಸ್ಗಳು ಬೇರೆ ಮಿಸ್ ಆಗಿದ್ದಾವೆ, ಇದ್ರೊಳಗಡೆ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಫಸ್ಟ್ ಅದನ್ನೇ ಕ್ಲೀನ್ ಮಾಡಿಬಿಡೋಣ ಅಂತ. ಬಾಪಪ್ಪು, ನನಗೆ ಅಲ್ಲಿ ಬಗ್ಗಿ ಅದೆಲ್ಲ ಎತ್ತಕ್ಕಾಗಲ್ವಲ್ಲ, ಅದಕ್ಕೇ ನನ್ನ ಮಗನ ಕೈಲಿ ಅದನ್ನೆಲ್ಲ ಎತ್ತಿ ಕಾಟ್ ಮೇಲೆ ಹಾಕಿಸ್ಕೊಂಡು ಅದ್ರ ಹೆಚ್ಚು ಕಮ್ಮಿ ಅದರಲ್ಲಿ 60 to 70% ಬಟ್ಟೆನ ತೆಗೆದಾಕೋದೇ ಇರೋದು. ಎಲ್ಲ ಅಂದರೆ ಹಳೇದಾಗಿದೆ, ಸ್ವಲ್ಪ ಫೇಡ್ ಆಗಿರೋದು ಎಲ್ಲ ಇಟ್ಟಿದೆ, ಹಂಗಂಗೆ ಸುಮ್ಮನೆ ಇಟ್ಟಿದೆ. ಇವಾಗ ಕ್ಲೀನ್ ಮಾಡೋಣ ಅಂತ. ಅದೇ ಕೆಳಗಡೆ ಕಂಪಾರ್ಟ್ಮೆಂಟ್ ಮಾತ್ರ ತೆಗೆದ್ಬಿಟ್ಟು ಅಲ್ಲಿ ಕಾಟ್ ಮೇಲೆ ಹಾಕೆಲ್ಲಾನು ನಾನು ಫೋಲ್ಡ್ ಮಾಡ್ಕೊತೀನಿ. ಎಲ್ಲಾನು ಫುಲ್ಲು ಕ್ಲಿಯರ್. ಹೆಂಗೆ ಎಸಿತಾನೆ ನೋಡಿ. ಇದು ಬೆಡ್ಶೀಟ್ ತೆಗಿಬೇಡ, ಕೆಳಗಡೆ ಹಾಸಿರೋದು ಅದು ಹಂಗೆ ಇರಲಿ. ಫೋಲ್ಡ್ ಮಾಡಿರೋವೆಲ್ಲ ಹಂಗಂಗೆ ಇಡಪ್ಪ. ಅದನ್ನ ಹಂಗಂಗೆ ಇಡ್ತೀನಿ, ಇಲ್ಲ ಸುಮ್ಮನೆ ಡಬಲ್ ಕೆಲಸ ಆಗುತ್ತೆ ಪುನಃ ಫೋಲ್ಡ್ ಮಾಡೋಕ್ಕೆ. ಅಷ್ಟೇನಾ? ಥ್ಯಾಂಕ್ ಯು. ಎಷ್ಟು ಬಟ್ಟೆ ಇದೆ ಇವಾಗ. ಇದನ್ನೆಲ್ಲ ಇವಾಗ ಒಂದು ಸಾರ್ಟ್ ಮಾಡಬೇಕು. ಮನುದು ಇದೊಂದು ಹೆವಿ ಜಾಕೆಟ್. ಇದು ಅದೇನು ಬೇಕಾ ಬೇಡವಾ? ಲಾಸ್ಟ್ ಟೈಮು ಈ ಮನೆಗೆ ಬಂದಾಗ ಎಲ್ಲ ಆವಾಗ ಒಂದಷ್ಟು ಬಟ್ಟೆಗಳನ್ನ ತೆಗೆದಾಕಿದೆ. ಅವಾಗ ಕೇಳಿದಾಗ ಬೇಕು ಮಂಜು ಅಂತ ಇಡಿಸಿದ್ರು. ಅದೇನು ಯೂಸ್ ಮಾಡಲ್ಲ, ಏನಿಲ್ಲ, ಸುಮ್ಮನೆ ತುಂಬ್ಕೊಂಡವ್ರೆ. ಹೇಳ್ಬಿಡ್ತೀನಿ. ಏನಪ್ಪ ನಿಂದೊಂದು ಬ್ಲ್ಯಾಕ್ ಕಲರ್ ಜಾಕೆಟ್ ಇದೆಯಲ್ಲ, ಆ ಕುರಿ ಕಂಬಳಿ ತರೋದು ಹೆವಿದು, ಅದೇನು ಬೇಕಾ ನಿನಗೆ? ಬೇಡ ಅಂದರೆ ಕೊಟ್ಬಿಡ್ತೀನಿ. ಇವ್ರು ಅನಾಥಾಶ್ರಮದವ್ರು ಬರ್ತಾರಲ್ಲ, ಅವ್ರಿಗೆ ಬೇಕು ಅಂದರೆ ಇಡ್ತೀನಿ. ಬಂದು ನೋಡು. ಎಲ್ಲ ಐತೆ ಕಾಟ್ ಮೇಲೆ. ಬಾರಪ್ಪ, ಓಡಾಡೋಕ್ಕಾಗಲ್ಲ. 2-3 ಸರಿ. ಹೌದು, ನಾನು ಕುತ್ಕೊಂಡಿಲ್ವಲ್ಲ. ಈಗ ಸೆಟ್ಲ್ ಆಯ್ತೀನಿ ಬಾ. ಸೆಟ್ಲರ್ 1 hour ಎದ್ದೇಳಕ್ಕಾಗಲ್ಲ ಈಗ ನಾನು. ಅದು ಯೂಸೇ ಮಾಡಲ್ಲ. ಒನ್ ಆಫ್ ದಿ ಸಖತ್ತಾಗಿ ಮುಳುಗೋಯ್ತಾನ ಅದ್ರೊಳಗಡೆ. ಕಮ್ಮಿ ಅಂದ್ರೆ ಇದು 20 years old. ಹೌದಾ? ಇನ್ನು ಹೊಸದಿದ್ದಂಗೆ ಇದೆ. ಬ್ಯೂಟಿಫುಲ್ ಜಾಕೆಟ್. ಸರಿ ಬಿಡು, ಎತ್ತಿಡ್ತೀನಿ. ನಿನ್ಗೆ ಇವಾಗ ಇಡ್ಸೋದು ಡೌಟ್. ಅದು ಯಾವುದು? ಇದು ನನಗೆ ಇಡ್ಸಲ್ಲ, ಬಟ್ ಡ್ರೈ ವಾಶ್ ಮಾಡ್ಬಿಟ್ಟು ಇಟ್ಕೊಂಡ್ರೆ ಸಖತ್ ಯೂಸ್ ಇದೆ. ಅವ್ನಿಗೆ ಆಗ್ಬೋದು, ಇಲ್ಲ ನಿಮ್ಮ ಅಣ್ಣಂಗೆ ಆಗ್ಬೋದು. ನೋಡೋಣ ಬಿಡು. ಚಳಿಗಾಲಕ್ಕೆ ಚೆನ್ನಾಗೈತೆ, ಆದರೆ ಹೆವಿ, ಅದು ವೆಯ್ಟ್ ಜಾಸ್ತಿ. ಸಕ್ಕತ್ತಾಗಿದೆ. ಹಿಂಗೆ ನೋಡಿ, ನಮ್ಗೆ ಯಾವ್ದಾದ್ರು ಒಂದು ಬಟ್ಟೆ ಇಷ್ಟ ಆಗ್ಬಿಟ್ರೆ ಅದನ್ನ ಯೂಸ್ ಮಾಡೋದು ಇಲ್ಲ, ಬಟ್ ಅದನ್ನು ಡಿಸ್ಪೋಸ್ ಮಾಡೋಕೆ ಮನಸ್ಸು ಆಗಲ್ಲ. ನನ್ನ ಹತ್ರನೂ ಆ ಥರ ಸುಮಾರು ಬಟ್ಟೆಗಳಿದೆ. ತೆಗೆದು ಹಾಕೋಕ್ಕೂ ಮನಸ್ಸಿಲ್ಲ, ಯೂಸು ಮಾಡಲ್ಲ. ಸುಮ್ಮನೆ ಒಪ್ನಲ್ಲಿ ಇಟ್ಕೊಂಡಿರ್ಬೇಕು, ಆವಾಗ ಒಂಥರ ಸಮಾಧಾನ. ಹೋಣ, ಅದೆಲ್ಲಾನು ಕ್ಲೀನ್ ಮಾಡಿ ಮುಗಿಸ್ಬಿಟ್ಟು ಬರ್ತೀನಿ. ಹಾಯ್, ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇರೋದು. ಬೆಳಗ್ಗೆಯಿಂದ ಕಂಪ್ಲೀಟ್ ಬ್ಯುಸಿ ಆಗೋಗಿದೆ. ಲೇಟಾಗಿದ್ದು. ರಾತ್ರಿ 3 ಗಂಟೆ ತನಕ ಹರಟೆ ಹೊಡ್ಕೊಂಡಿದ್ದು 4 ಜನನು. ಅದೇನು ಮಾತಾಡ್ತಿದ್ದಮ್ಮನು? ಬೇಜಾನ್ ಮಾತಾಡ್ತಾ ಇದ್ದು. ಜೊತೆಗೆ ನನ್ನ ಮಗನ ಬರ್ಡೇ ಇದೆ ಶಾರ್ಟ್ಲಿ. ಅವನಿಗೆ ಅವ್ರ ಪಪ್ಪ ಮತ್ತು ಅಮ್ಮ ವಾಚ್ ತೆಗಿಯಕ್ಕೆ ಹೋಗಿದ್ರು. ಇವನಿಗೆ ಸೆಲೆಕ್ಷನ್ ಕಳಿಸ್ತಾ ಇದ್ರು. ಅದು ಅವ್ನಿಗೆ ಯಾವುದು ಇಷ್ಟ ಆಗ್ತಿರ್ಲಿಲ್ಲ. ಸೊ ಅದಕ್ಕೆ ಅವ್ರ ಚಿಕ್ಕಪ್ಪನ ಜೊತೆ ಕುತ್ಕೊಂಡು ಡಿಸ್ಕಷನ್ ಮಾಡ್ತಾ ಇದ್ದ, ಯಾವುದು ಏನು ಎತ್ತ ಅಂತ. ಅಲ್ಲಿ ಅವ್ರ ಅಮ್ಮಂಗೊಂದು ಶಾಕ್ ಕೊಟ್ಟ. ಎಲ್ಲ ಅದು ಫೋನ್ ಎಲ್ಲೋಯ್ತು, ಅವ್ನು ಇಟ್ಕೊಂಡವನೇನೋ. ಒಂದು 21,000 ಒಂದು ವಾಚ್ ಕಳಿಸ್ಬಿಟ್ಟು, ಅಮ್ಮ ಇಫ್ ಯು ಅನ್ನ ಬೈ ದಿಸ್ ಅಂತ ಹೇಳ್ದ. ಅದಕ್ಕೆ ಅವ್ರ ಅಮ್ಮ ಬೆಳಗ್ಗೆ ನೋಡಿ ಫುಲ್ ಶಾಕು. ರಿಪ್ಲೈ ಮಾಡೋಳೆ, ಸನ್ನಿ
ಪ್ಲೀಸ್ ಬಿ ಕ್ವೈಟ್, ರಿಟೈರ್ಮೆಂಟ್ ತನಕ ಕ್ವೈಟ್ ಆಗಿರು ಅಂತ ಅದೆಲ್ಲ ಮಾತಾಡ್ಕೊಂಡು ರಾತ್ರಿ ಅದ್ರ ಬಗ್ಗೆ ವಾಚ್ ಬಗ್ಗೆನೇ ಜಾಸ್ತಿ ಡಿಸ್ಕಷನ್ ಮಾಡ್ತಾ ಇದ್ದಿದ್ದು. ಯಾವ ತಗೋಬೇಕು, ಹೆಂಗಿರ್ಬೇಕು ಅಂತ ಅವ್ರ ಚಿಕ್ಕಪ್ಪ ಫುಲ್ ಏರಿಸ್ಕೊಡ್ತಾ ಇದ್ರು ಅವನಿಗೆ. ಸೊ ಹಂಗೆ ಮಾತಾಡ್ಕೊಂಡು 3 ಗಂಟೆಗೆ ಮಲ್ಕೊಂಡ್ವಿ. ಬೆಳಗ್ಗೆ ಎದ್ದು ಆ್ಯಸ್ ಯೂಶ್ವಲ್ ರೊಟೀನ್ ಎಲ್ಲ ಮುಗಿಸ್ಕೊಂಡು ಇವತ್ತು ಬೇಗ ಸ್ನಾನ ಮಾಡ್ಬಿಟ್ಟೆ, ಯಾಕೆಂದರೆ ಬಿಸಿಲಿಲ್ವಲ್ಲ, ಹಂಗಾಗಿ ಇಲ್ಲಾಂದರೆ ಸಂಜೆ ತನಕ ಅಂದರೆ ಮೂಡೇ ಬರಲ್ಲ. ಇವಾಗ ನಾವು ಹೋಗ್ತಾ ಇದ್ದೀವಿ ಆ್ಯಸ್ ಯೂಶ್ವಲ್ ಕ್ಲಿನಿಕಲ್ಲ ಹಾಸ್ಪಿಟಲ್ಗೆ, ಕ್ಲಿನಿಕಲ್ಲ ನರ್ಸಿಂಗ್ ಹೋಮ್ ಅಲ್ಲ, ಅದು ಏನು ಬೇಕಾದ್ರೂ ಕರಿಬೋದು, ನರ್ಸಿಂಗ್ ಹೋಮ್ ಅಂತ ಕರಿಬೋದು. ಆ್ಯಕ್ಚುಲಿ ಏನಂದರೆ ಎಮರ್ಜೆನ್ಸಿ ಸರ್ವಿಸಸ್ಗೂ ಓಕೆ, ಚಿಕ್ಕ ಹಾಸ್ಪಿಟಲ್ ಬಟ್ 24/7 ಓಪನ್ ಇರುತ್ತೆ. ಸೊ ಹೋಗಿ ಒಂದು ರೌಂಡ್ ಆ್ಯಸ್ ಯೂಶ್ವಲ್ BP ಚೆಕಪ್ ಮಾಡಿಸ್ಕೊಂಡು ಅಣ್ಣೊಂದು ಸಣ್ಣದು ಶಾಪಿಂಗ್ ಇದೆ, ಆಲ್ಮಂಡ್ಸ್ ಖಾಲಿ ಆಗ್ಬಿಟ್ಟಿದೆ, ಅದನ್ನು ಅಲ್ಲೇ ತಗೊಂಡು ಬರೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಸಾಹೇಬ್ರು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಇವತ್ತು. ನಮ್ಮ ಮನೇಲಿ ಪಪ್ಪು, ಅವ್ರಿಗೆ ಯಾಕೋ ಸೊಪ್ಪು ಅಡ್ಜಸ್ಟ್ ಆಗ್ತಿಲ್ಲ. ಈಗ ಒಂದು ವೀಕಿಂದ ಯಾವುದೇ ಸೊಪ್ಪು ತಿಂದ್ರೂ ಸ್ವಲ್ಪ ಸ್ಕಿನ್ ಅಲರ್ಜಿ ಆಗ್ತಾ ಇದೆ. ಅದು ಸೊಪ್ಪಿಂದ ಹೌದಾ, ಓಕೆ, ಅಲರ್ಜಿ ಆಗ್ತಾಯಿತ್ತಂತೆ ಕಣ್ರಪ್ಪ. ಅದಕ್ಕೇನೆ ಅದು ಸೊಪ್ಪಿಂದೇನೆ ಅಂತ ಸೊಪ್ಪನ್ನ ಬ್ಲೇಮ್ ಮಾಡ್ತಾವ್ರೆ. ಅದಕ್ಕೆ ಹೇಳಿದ್ದೀನಿ ಈ ವೀಕ್ ಫುಲ್ಲು ಸೊಪ್ಪು ತಿನ್ಬೇಡ, ಬರಲಿಲ್ಲ ಅಂದರೆ ಸೊಪ್ಪುದೇನೆ, ಬಂದರೆ ಅದು ಸೊಪ್ಪದಲ್ಲ ಅಂತ. ಸೊ ನೀನು ಅಲ್ಲಿ ಶಾಂತಿ ಸಾಗರಲ್ಲಿ ಏನಾದ್ರು ತಿನ್ಕೊಬಿಡು. ಬಾದಾಮ್ ಖಾಲಿ ಹೋಗಿತ್ತು, ಅದಕ್ಕೋಸ್ಕರ ರಾಯಲ್ ಮಾರ್ಟ್ಗೆ ಹೋಗ್ಬೇಕು ಅಂದರೆ ನಾನೊಂದು 5-6 ಕಿಲೋಮೀಟರ್ ಆಚೆ ಹೋಗ್ಬೇಕು. ಅದಕ್ಕೆ ಇಲ್ಲಿ ಮನೆ ಪಕ್ಕದಲ್ಲಿ ಇನ್ನೊಂದು ಚಿಕ್ಕದು ಒಂದು ರಾಯಲ್ ಮಾರ್ಟ್ ಥರನೇ ಇದೆ, ಅಲ್ಲೇ ಪರ್ಚೇಸ್ ಮಾಡಿದ್ವಿ. ಜಸ್ಟ್ ಬಾದಾಮ್ ಅಲ್ವಾ, ಅದಕ್ಕೋಸ್ಕರ. ಅದ್ರ ಮಧ್ಯದಲ್ಲಿ ಮಂಜು ಬೇರೆ ಇನ್ನೇನಾದ್ರೂ ಐಟಮ್ ಸಿಗ್ತಾ ಇದ್ದಾವೆ ನೋಡ್ತಾವ್ರೆ. ಶಾಂಪೂ ಬೇಕಿತ್ತು, ಆಲ್ ಕ್ಲಿಯರ್ ಅನ್ನೋ ಶಾಂಪೂನೇ ಇಲ್ಲ ಅನ್ಕೊಂತೀನಿ. ನಾವು ಯೂಸ್ ಮಾಡ್ತಿದ್ದೆ ಅದು ಕ್ಲಿನಿಕ್ ಆಲ್ ಕ್ಲಿಯರ್. ಹೌದಾ, ಜಮಾನದ ಹಳೆ ಶಾಂಪೂ ಅದು. ಓಕೆ, ನಾವು ರಾಂಗ್ ಸೆಕ್ಷನಲ್ಲಿ ಹೋಗ್ತಾ ಇದೀವಿ. ಇಲ್ಲಿ ನೋಡಿದ್ರೆ ಬೇಜಾನ್ ಶಾಂಪೂಗಳಿದೆ. ನೀನು ಕೇಳಿದಲ್ಲಿದೆ ನೋಡ್ತಾ ಇದ್ದೀವಿ. ಇದು ಕ್ಲಿನಿಕ್ ಆಲ್ ಕ್ಲಿಯರ್ ಇಲ್ವಾ? ಕ್ಲಿಯರ್ ಇದೆ. ಹಾಂ, ಇದೇನೆ ಕ್ಲಿಯರ್, ಕ್ಲಿನಿಕ್ ಆಲ್ ಕ್ಲಿಯರ್. ಓಕೆ, ಅದಿದಾ? ಇವಾಗ ಕ್ಲಿಯರ್ ಅಂತ ಮಾಡೋರಷ್ಟೇ. ಓಕೆ, ಈ ಒಂದು ಶಾಂಪೂಗೋಸ್ಕರ ಭಾಳ ಓಡಾಡ್ತಿದ್ದ ನಾನು ರಾಯಲ್ ಮಾರ್ಟಲ್ಲಿ ಹೋದರೆ ಅಲ್ಲೂ ಸಿಗಲಿಲ್ಲ. ಇಲ್ಲಿ ಬಂದರೆ ಇಲ್ಲೂ ಕಾಣಿಸ್ತಿಲ್ಲ. ನೋಡಿದ್ರೆ ಬ್ರ್ಯಾಂಡ್ ನೇಮೇ ಚೇಂಜ್ ಮಾಡಿಬಿಟ್ಟವ್ರೆ. ಇವಾಗ ಗ್ಯಾಪಲ್ಲಿ ನೋಡ್ತೀನಿ ಮಂಜು ಇಲ್ಲವೇ ಇಲ್ಲ, ಎಲ್ಲೂ ಹಬ್ಸ್ಕೊಂಡು ಹೋಗುತ್ತೆ, ಹೇಳೋದು ಗೊತ್ತಿಲ್ಲ. ಎಲ್ಲಿ ಬಂತು? ಇಲ್ಲೂ ಇಲ್ಲ ನೋಡಲ್ಲೋಡೆ. ನಾನು ಹುಡುಕ್ತಾ ಇದ್ದೀನಿ, ಪಾರ್ಟಿ ಕಾಣಿಸ್ತಾನೆ ಇಲ್ಲ, ಎಲ್ಲೋ ಬಿಡಿದೆ. ಹೌದಾ, ಓಕೆ. ಇದಾ ಇದಾ ಓಕೆ. ಅದಿಲ್ಲ ಬೇಡವಾ. ಸೊ ಮಧ್ಯಾಹ್ನ ಊಟಕ್ಕೆ ನಾವು ಇವತ್ತು ಪಾಪಡ್ ಅನ್ನ ತಿನ್ನೋಣ ಅಂತ ನೂಡಲ್ಸು. ಸೊ ಅದಕ್ಕೋಸ್ಕರ ಇಲ್ಲಿ ಬೇಜಾನ್ ವೆರೈಟಿಗಳಿವೆ, ಚೈನೀಸು, ಕೊರಿಯನ್ ಎಲ್ಲ. ಅವೆಲ್ಲ ಏನಂದರೆ ಸ್ವಲ್ಪ ಏನಂತಾರೆ ಮಸಾಲೆಗಳು ನಮಗೆ ಅಡ್ಜಸ್ಟ್ ಆಗಲ್ಲ. ಅದರಿಂದ ಇವಾಗ ಇಂಡಿಯನ್ ಮೇಡೇ ತಗೊಳ್ಳೋಣ. ಹೋಗಪ್ಪ ಒಳಗೆ. ಇವತ್ತು ಹಾಸ್ಪಿಟಲಲ್ಲಿ ತುಂಬ ರಶ್ ಇದೆ, ಪ್ಲಸ್ ಏನೋ ರಿನೋವೇಷನ್ನು ಮಾಡ್ತಿದ್ದಾರೆ. ಎಲ್ಲ ತಂದಿಲ್ಲಿ ಇಟ್ಟಿದ್ದಾರೆ, ಗುಡ್ಡೆ ಹಾಕಿದ್ದಾರೆ. ಎಲೆಕ್ಟ್ರಿಕ್ ವರ್ಕ್ ಏನೋ ಮಾಡ್ತಿದ್ದಾರೆ. ಸೊ ಒಂದು 5 ನಿಮಿಷ ವೇಟ್ ಮಾಡಿ ಅಂತ ಹೇಳಿದ್ದಾರೆ ನರ್ಸು. ನಮ್ಮ ರೆಗ್ಯುಲರ್ ಸೇವರ್ ಇವತ್ತು ಲಕ್ಕಿಲಿ. ಸೊ ವೇಟ್ ಮಾಡ್ಕೊಂಡು ಕುಂತಿದ್ದು ನಾನು ನಿಂತು. ನನಗೆ ಈ ಕೃಷ್ಣನ ಸ್ಟ್ಯಾಚು ಭಾಳ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿದೆ. ಇನ್ನೇನಿಲ್ಲ, ಇಲ್ಲಿ ಇಂಜೆಕ್ಷನ್ ಹಾಕ್ಕೊಂಡು ಹೋಗೋದು, ಶಾಪಿಂಗ್ ಮಾಡಿದ್ದು ಆಯಿತು. ಒಂದು ಲಂಚಿಗೂ ರೆಡಿ ಆಯಿತು. ಇನ್ನು ಡಿನ್ನರ್ಗೂ ಯೋಚನೆ ಮಾಡಬೇಕಷ್ಟೇ. ಎವ್ರಿಥಿಂಗ್ ಇಸ್ ಗೋಯಿಂಗ್ ಫೈನ್. ಹಾಸ್ಪಿಟಲ್ನಲ್ಲಿ ತುಂಬ ಗಲಾಟೆ ಇವತ್ತು. ಒಂದು ಕಡೆ ತುಂಬ ಆಕ್ಸಿಡೆಂಟ್ ಕೇಸ್ಗಳು ಬಂದಿದೆ, 1-2-3 ಹುಡುಗರು ಮೋಸ್ಟ್ಲಿ ಎಲ್ಲೋ ಬಿದ್ದು ಬಂದಿರೋದು. ಅದು ಬಿಟ್ಟರೆ ನೆಕ್ಸ್ಟು ಇಲ್ಲಿ ಎಲೆಕ್ಟ್ರಿಕ್ ವರ್ಕ್ ಮಾಡ್ತಾ ಇದ್ರಲ್ಲ, ಇದ್ರದ್ದು ತುಂಬ ಗಲಾಟೆ ಆಗ್ತಾ ಇದೆ. ಇವತ್ತೇನೋ ಗೊತ್ತಿಲ್ಲ, ತುಂಬ ರಶ್ ಇದೆ. ಯೂಶಲಿ ಇಷ್ಟು ರಶ್ ಇರಲ್ಲ, ಸಂಡೆ ಖಾಲಿ ಇದ್ದಾರೆ. ಬಟ್ ಇವತ್ತು ಮಿತಿ ಮೀರಿದ ರಶ್ ಇದೆ. BP ಚೆಕ್ ಮಾಡ್ತಾ ಇದ್ದಾರೆ ಮಂಜುಗೆ. ಯೂಶಲಿ ಹೆಂಗೆ ಅಂದರೆ ಇದರಲ್ಲಿ 2 ಕೈಗೂ ಚೆಕ್ ಮಾಡ್ತಾರೆ. ರೈಟ್ ಹ್ಯಾಂಡು ಚೆಕ್ ಮಾಡ್ತಾರೆ, ಲೆಫ್ಟ್ ಹ್ಯಾಂಡು ಚೆಕ್ ಮಾಡ್ತಾರೆ. ನಮಗೆ ಫಸ್ಟ್ ಟೈಮ್ ಗೊತ್ತಾಗ್ತಾ ಇರೋದು 2 ಹ್ಯಾಂಡ್ಗೂ ಚೆಕ್ ಮಾಡ್ತಾರೆ ಅಂತ. ಆ್ಯಂಡ್ 2ರಲ್ಲೂ ವೇರಿಯೇಷನ್.
ಏನಕ್ಕೆ ವೇರಿಯೇಷನ್ ಆಗುತ್ತೆ ಅನ್ನೋದು ಐಡಿಯಾ ಇಲ್ಲ, ಬಟ್ 2 ಹ್ಯಾಂಡ್ಗೂ ಚೆಕ್ ಮಾಡೋದು ಸ್ಟ್ರೇಂಜ್ ಅಲ್ವಾ. ಸೊ ಈಗ ಅಲ್ಲಿಂದ ಹಾಸ್ಪಿಟ್ಲಿಗೆ ಸ್ಟ್ರೈಟ್ ಬಂದಿರೋದೇ ಇಲ್ಲಿ ಫ್ರೂಟ್ ಸ್ಟಾಲ್ಗೆ, ಫ್ರೂಟ್ಸು ಪರ್ಚೇಸ್ ಮಾಡೋದಕ್ಕೆ. ಇಲ್ಲೇ ರೆಗ್ಯುಲರಾಗಿ ಪರ್ಚೇಸ್ ಮಾಡೋದು ಸುಮಾರು ಐಟಮ್. ಈಗ ಆಲ್ರೆಡಿ ಇಷ್ಟ ಆಗೋಗಿದೆ ಪರ್ಚೇಸು, ಇನ್ನು ಅಲ್ಲೊಂದು ಬುಟ್ಟಿ ತುಂಬ್ತಾ ಇದೆ, ಇನ್ನೂ ಸುಮಾರು ಬುಟ್ಟಿ ತುಂಬೋದಿದೆ. ಸೊ ಆಯಿತು, ಅಲ್ಟಿಮೇಟ್ಲಿ 700-800 ರೂಪಾಯಿ ಫ್ರೂಟ್ಸ್. ಅಷ್ಟು ಮಂಜು ವಾರಕ್ಕೆ ತಿನ್ನೋದು. ಎವ್ರಿ ಸಂಡೇ ಬೈ ಮಾಡೋದು, ನೆಕ್ಸ್ಟ್ ಸಂಡೇ ಯೂಶ್ವಲಿ 500 ಚೇಂಜ್ ಆಗೋದು. ಸರಿ ಮ್ಯಾಂಗೋ ಜಾಸ್ತಿ ತೊಗೊಂಡು ಯಾಕೋ ಮ್ಯಾಂಗೋ ನೋಡ್ತಿದ್ದಂಗೆ ಬಾಯಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಯ್ತು. ನೋಡಿ ಕಲರ್ಫುಲ್ ಆಗಿ ಇದೊಂದು ವೆರೈಟಿ, ಅದೊಂದು ವೆರೈಟಿ, ಅದೊಂದು ವೆರೈಟಿ, ಅದೊಂದು ವೆರೈಟಿ. ಅಲ್ಲಿದೆಯಲ್ಲ ಒಳಗೆ ಆ ವೆರೈಟಿ ನಾವು ತೊಗೊಂಡಿದ್ದೆ, ಯಾಕಂದರೆ ಲಾಸ್ಟ್ ವೀಕ್ ತೊಗೊಂಡು ತುಂಬ ಟೇಸ್ಟಿಯಾಗಿತ್ತು. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money.